ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿರೋವಂಥ ಒಂದು ಸಬ್ಜೆಕ್ಟ್ ಯಾವುದು ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 30 ಮಾರ್ಕ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ನಾನು ಫುಲ್ ಡೀಟೇಲಾಗಿ ಏನು ಹೋಗ್ತಿಲ್ಲ, ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಯೋ ಕ್ವಶನ್ಸ್ ವಿತ್ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂದರೆ ಎಕ್ಸ್ಪ್ಲೈನ್ ದ ಇಂಟ್ರಡಕ್ಷನ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಎಕ್ಸ್ಪ್ಲೈನ್ ಇಂಟ್ರಡಕ್ಷನ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಇಂಟ್ರಡಕ್ಷನ್ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಏನಂತ ಬರಿಬೋದು ಅಂದರೆ ನೋಡ್ಕೊಳ್ಳಿ, ಫಸ್ಟ್ ಪಾಯಿಂಟ್ ಬಂದು ಕಾನ್ಸ್ಟಿಟ್ಯೂಷನ್. ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಸೆಟ್ ಆಫ್ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇದೆ ಅಂತ ಹೇಳಿ ಬರಿಬೋದು. ನೆಕ್ಸ್ಟು ಈ ಒಂದು ಕಾನ್ಸ್ಟಿಟ್ಯೂಷನ್ ಯಾವ ಬೇಸಿಸ್ ಮೇಲೆ ಹೇಳುತ್ತೆ ಅಂದರೆ ರೈಟ್ಸು ಮತ್ತು ರೆಗ್ಯುಲೇಷನ್ಸ್, ಅಂದರೆ ರೈಟ್ಸ್ ಆಗಿರ್ಬೋದು, ಡ್ಯೂಟೀಸ್ ಆಗಿರ್ಬೋದು, ಸಿಟಿಸನ್ಗೆ ಏನೇನೆಲ್ಲ ರೈಟ್ಸ್ ಡ್ಯೂಟೀಸ್ ಇದೆ ಅದ್ರ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ಇದು ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು, ಇದ್ರ ಬಗ್ಗೆಯೂ ಸಹ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ನೆಕ್ಸ್ಟ್ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಹೇಗೆ ಅಂದರೆ ರಿಟರ್ನ್ ಆ್ಯಂಡ್ ಲೆಂತಿಯಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ 395 ಆರ್ಟಿಕಲ್ಸ್, 8 ಶೆಡ್ಯೂಲ್ಸ್ ಮತ್ತು 1,45,000 ವರ್ಡ್ಸ್ನ ಕನ್ಸಿಸ್ಟ್ ಆಗುತ್ತೆ. ಹಾಗೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಹೇಗೆ ಅಂದರೆ ಫ್ಲೆಕ್ಸಿಬಲ್ ಇನ್ ನೇಚರ್, ಅಂದರೆ ಇದನ್ನು ನಾವು ಯಾವಾಗಲೂ ಕೂಡ ಚೇಂಜ್ ಮಾಡ್ಬೋದು. ಅಂದರೆ ಯಾವಾಗಲೂ ಚೇಂಜ್ ಮಾಡೋಕ್ಕಾಗದೇ ಇದ್ದರೂ ಸಹ ಒಂದು ಸ್ವಲ್ಪ ಚೇಂಜ್ ಮಾಡ್ಬೋದು ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ನ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಿದ್ದು ಯಾರು ಅಂದರೆ ಡಾಕ್ಟರ್ B.R. ಅಂಬೇಡ್ಕರ್. ಸೊ ಕಾನ್ಸ್ಟಿಟ್ಯೂಷನ್ ಮೆನಿ ಮೆಂಬರ್ಸ್ ಇದ್ದಾರೆ. ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂದ ತಕ್ಷಣ ತುಂಬ ಜನ ಮೆಂಬರ್ಸ್ ಇದ್ದಾರೆ, ಅದ್ರ ಬಗ್ಗೆ ಬರಿಬೋದು. ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಗೆ ಅಂದರೆ ಎಷ್ಟೊಂದು ಗುಡ್ ಥಿಂಗ್ಸು, ಏನೇನೆಲ್ಲ ಒಳ್ಳೆ ಥಿಂಗ್ಸ್ ಇದೆಯೋ ಅದನ್ನೆಲ್ಲ ಬೇರೆ ಕಂಟ್ರೀಸ್ ಅಥವಾ ಬೇರೆ ಸ್ಟೇಟ್ಸಿಂದ ಏನು ಮಾಡಿದ್ದೀವಿ ಅಂದರೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಾವು. ಎಕ್ಸಾಂಪಲ್ ಯಾವುದಾದ್ರು ಅಂದರೆ US ಆಗಿರ್ಬೋದು, ಆಸ್ಟ್ರೇಲಿಯನ್ ಆಗಿರ್ಬೋದು, ಜರ್ಮನ್ ಆಗಿರ್ಬೋದು, ಇಂಥ ಒಂದು ಸ್ಟೇಟ್ಸಿಂದ ನಾವು ಸ್ವಲ್ಪ ಗುಡ್ ಥಿಂಗ್ಸ್ ಅನ್ನೋದನ್ನ ಅಡಾಪ್ಟ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮೆನಿ ಕಮಿಟೀಸ್ ಇದೆ. ಯಾವುದಾದ್ರು ಅಂದರೆ ಸ್ಟೀರಿಂಗ್ ಕಮಿಟಿ, ಡ್ರಾಫ್ಟಿಂಗ್ ಕಮಿಟಿ, ಫಿನಾನ್ಸ್ ಕಮಿಟಿ, ಈ ಥರ ಕಮಿಟೀಸ್ಗಳಿದೆ. ಸೊ ಇದು ಫಸ್ಟ್ ಒನ್ ಆನ್ಸರ್ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಪ್ಲೇನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸೊ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ಸ್ ಬರಿತಾ ಹೋಗಬೇಕಾಗುತ್ತೆ. ಸೊ ನಾವು ಏನಂತ ಬರಿಬೋದು ಅಂದರೆ ಇಲ್ಲಿ M.N. ರಾಯ್ ಅವ್ರು ಏನು ಮಾಡ್ತಾರೆ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ಫಸ್ಟ್ ಹೇಳ್ತಾರೆ, ಈ ಥರ ಮಾಡ್ಬೋದಲ್ಲ ಅಂತ. ಆ ಇಯರ್ ಯಾವುದು ಅಂದರೆ 1934 ಅವರು ಹೇಳ್ತಾರೆ. ಇಲ್ಲಿ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಯಾವಾಗ ಫ್ರೇಮ್ ಆಗುತ್ತೆ ಅಂದರೆ 1946 ಫ್ರೇಮ್ ಆಗುತ್ತೆ. ಅದನ್ನು ಬ್ರಿಟಿಷ್ ಏನು ಮಾಡ್ತಾರೆ ಅಂದರೆ ಕ್ಯಾಬಿನೆಟ್ ಮಿಷನ್ ಇನ್ 1935 ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಕರೀತಾರೆ. ಸೊ ಇವರು ಅಸೆಂಬ್ಲಿನ ಯಾವಾಗ ಅಡಾಪ್ಟ್ ಮಾಡ್ತಾರೆ ಅಂದರೆ ಇನ್ ದ ಇಯರ್ 1940 ಅಡಾಪ್ಟ್ ಮಾಡಿ ಅವ್ರು ಅದನ್ನು ಆಗಸ್ಟ್ ಆಫರ್ ಅಂತ ಹೇಳಿ ಕರೀತಾರೆ. ಹಾಗೆ ಇವರೊಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಕ್ಯಾಬಿನೆಟ್ ಮಿಷನಲ್ಲಿ ಅಡಾಪ್ಟ್ ಮಾಡ್ತಾರೆ. ಸೊ ಈ ಒಂದು ಅಡಾಪ್ಟ್ ಹೇಗೆ ಮಾಡಿದ್ರು, ಯಾವೊಂದು ರೀಸನ್ಗೆ ಇದನ್ನು ಅಡಾಪ್ಟ್ ಮಾಡಿದ್ರು ಅಂದರೆ ಇಂಡಿಪೆಂಡೆಂಟ್ ಇಂಡಿಯಾ ನೋಡಬೇಕು ಅನ್ನೋ ಒಂದು ರೀಸನಿಂದ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಅಡಾಪ್ಟ್ ಮಾಡ್ತಾರೆ. ಸೊ ನೆಕ್ಸ್ಟು ಮೇನ್ ಟಾಪಿಕ್ ಬಂದು ಕಾಂಪೋಸಿಷನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸೊ ಈ ಒಂದು ಕ್ವಶನ್ ಅಂಡರೆ ಇದನ್ನು ಕೂಡ ಬರಿಬೋದು ನಾವು. ಕಾಂಪೋಸಿಷನ್ ಹೇಗೆ ಮಾಡಿದ್ರು ಅಂದರೆ ಫಸ್ಟ್ ನಮ್ಮ ಒಂದು ಮೆಂಬರ್ಸ್ ಎಷ್ಟು ಜನ ಇದ್ದರು ಅಂದರೆ 389 ಮೆಂಬರ್ಸ್ ಇದ್ದರು. ಅದರಲ್ಲಿ ಪಾರ್ಟಿಷನ್ ಆದಮೇಲೆ ಪಾಕಿಸ್ತಾನ್ಗೆ ತುಂಬ ಜನ ಹೋದರು. ಆಮೇಲೆ ಅಲ್ಲಿಂದ ಏನು ಮಾಡಿದ್ರು ಅಂದರೆ 229 ಮೆಂಬರ್ಸ್ ಮತ್ತು ವಾಪಸ್ ಬಂದರು. ಅದರಲ್ಲಿ 229 ಮೆಂಬರ್ಸ್ ಬ್ರಿಟಿಷ್ ಆಗಿದ್ದರೆ ಬ್ರಿಟಿಷಿಂದ ನಾಮಿನೇಟ್ ಆಗಿದ್ರೆ, ಇನ್ನು 70 ಮೆಂಬರ್ಸ್ ಪ್ರಿನ್ಸ್ಲಿ ಸ್ಟೇಟಿಂದ ನಾಮಿನೇಟ್ ಆಗ್ತಾರೆ. ಅಲ್ಲೇನು ಮಾಡ್ತಾರೆ ಅಂದರೆ ಸಚ್ಚಿದಾನಂದ ಸಿನ್ಹಾನ ಫಸ್ಟ್ ಟೆಂಪ್ರವರಿ ಚೇರ್ಮನ್ ಆಗಿ ಅಡಾಪ್ಟ್ ಮಾಡ್ತಾರೆ. ಅದಾದಮೇಲೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ನ ಪ್ರೆಸಿಡೆಂಟ್ ಆಗಿ ಅಡಾಪ್ಟ್ ಮಾಡ್ತಾರೆ. ಸೊ ಇಷ್ಟು ಕೂಡ ಒಂದು ಕಾಂಪೋಸಿಷನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಲಿಸ್ಟ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಲಿಸ್ಟ್ ಆಲ್ ದ ಆರ್ಟಿಕಲ್ಸ್. ಅಂದರೆ ಫಂಡಮೆಂಟಲ್ ರೈಟ್ಸ್ ಯಾವುದೆಲ್ಲ ಇದೆ ಹಾಗೆ ಆರ್ಟಿಕಲ್ಸ್ ಎಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಫಂಡಮೆಂಟಲ್ ರೈಟ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗಿ ಅಂತ ಹೇಳಿರೋದು. ಸೊ ಇಲ್ಲಿ ಆನ್ಸರ್ ಹೇಗೆ ಬರೀಬೇಕು ಅಂದರೆ ಫಸ್ಟ್ ಫಂಡಮೆಂಟಲ್ ರೈಟ್ಸ್ ಬಂದು ರೈಟ್ ಟು ಈಕ್ವಾಲಿಟಿ. ಈ ಒಂದು ರೈಟ್ ಟು ಈಕ್ವಾಲಿಟಿ ಮೆನ್ಷನ್ ಮಾಡಿರೋ ಆರ್ಟಿಕಲ್ ಹಿಂಗೆ ಅಂದರೆ 14 to 18 ರೈಟ್ ಟು ಈಕ್ವಾಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟು ರೈಟ್ ಟು ಫ್ರೀಡಮ್. ಸೊ ಇದನ್ನು ಆರ್ಟಿಕಲ್ 19 to 22 ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಇದನ್ನು ಆರ್ಟಿಕಲ್ 23 to 24 ಎಕ್ಸ್ಪ್ಲೈನ್ ಮಾಡಿದ್ದಾರೆ.
ನೆಕ್ಸ್ಟ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಸೊ ಈ ಒಂದು ಕಾನ್ಸೆಪ್ಟ್ನ ಆರ್ಟಿಕಲ್ 25ಇಂದ 28ವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಇದು ಆರ್ಟಿಕಲ್ 29ಇಂದ 30ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸೊ ಇದು ಆರ್ಟಿಕಲ್ 32ಅಲ್ಲಿ ಈ ಒಂದು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇಷ್ಟು ಕೂಡ ಒಂದು ಫಂಡಮೆಂಟಲ್ ರೈಟ್ಸ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಬಂದು ರೈಟ್ ಟು ಈಕ್ವಾಲಿಟಿ, ಅಂದರೆ ಎಕ್ಸ್ಪ್ಲೇನ್ ದ ರೈಟ್ ಟು ಈಕ್ವಾಲಿಟಿ ವಿತ್ ಆರ್ಟಿಕಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಮಗೆ ಫಂಡಮೆಂಟಲ್ ರೈಟ್ಸ್ ಏನೇನಿದೆಯೋ ಅದರಲ್ಲಿ ನಮಗೆ ಫಸ್ಟ್ ಒನ್ ಮಾತ್ರ ಕೇಳಿರೋದು. ಸೊ ಇಲ್ಲಿ ರೈಟ್ ಟು ಈಕ್ವಾಲಿಟಿ ಈ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿರೋದು ಆರ್ಟಿಕಲ್ 14ಇಂದ ಆರ್ಟಿಕಲ್ 18ವರೆಗೂ ಈ ಒಂದು ರೈಟ್ ಟು ಈಕ್ವಾಲಿಟಿ ಬಗ್ಗೆ ಹೇಳಿದ್ದಾರೆ. ಸೊ ಇಲ್ಲಿ ರೈಟ್ ಟು ಈಕ್ವಾಲಿಟಿ ಅಂದರೆ ಏನು ಅಂದರೆ ಎಲ್ಲರಿಗೂ ಸಹ ಒಂದು ಈಕ್ವಲ್ ರೈಟ್ಸ್ ಅನ್ನೋದು ಎಲ್ಲರಿಗೂ ಕೊಡಬೇಕು ಅನ್ನೋ ರೀಸನ್ಗೆ ಈ ಒಂದು ರೈಟ್ ಟು ಈಕ್ವಾಲಿಟಿ ಅನ್ನೋದನ್ನ ಫಾರ್ಮ್ ಮಾಡ್ತಾರೆ. ಸೊ ಇಲ್ಲಿ ಆರ್ಟಿಕಲ್ 14 ಏನು ಹೇಳುತ್ತೆ ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಬಗ್ಗೆ ಹೇಳುತ್ತೆ ಆರ್ಟಿಕಲ್ 14. ನೆಕ್ಸ್ಟು ಆರ್ಟಿಕಲ್ 15 ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕ್ಯಾಸ್ಟ್, ರಿಲಿಜಿಯನ್, ಜೆಂಡರ್, ಪ್ಲೇಸ್ ಆಫ್ ಬರ್ತ್, ಯಾವುದರಲ್ಲೂ ಕೂಡ ಡಿಸ್ಕ್ರಿಮಿನೇಷನ್ ಅನ್ನೋ ಕಾನ್ಸೆಪ್ಟ್ ಇರಬಾರ್ದು ಅಂತ ಹೇಳಿ ಆರ್ಟಿಕಲ್ 15 ಹೇಳುತ್ತೆ. ಆರ್ಟಿಕಲ್ 16 ಏನು ಹೇಳುತ್ತೆ ಅಂದರೆ ಈಕ್ವಲ್ ಆಪರ್ಚುನಿಟಿ ಫಾರ್ ದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ಗೆ ಎಲ್ಲರಿಗೂ ಕೂಡ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕು ಅಂತ ಹೇಳುತ್ತೆ. ಆರ್ಟಿಕಲ್ 17 ಏನು ಹೇಳುತ್ತೆ ಅಂದರೆ ಅಬೋಲಿಷ್ಮೆಂಟ್ ಆಫ್ ಅನ್ಟಚಬಿಲಿಟಿ ಬಗ್ಗೆ ಹೇಳುತ್ತೆ. ಅನ್ಟಚಬಿಲಿಟಿ ಇರಬಾರ್ದು, ಅದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಆರ್ಟಿಕಲ್ 17 ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 18 ಏನು ಹೇಳುತ್ತೆ ಅಂದರೆ ಅಬೋಲಿಷ್ಮೆಂಟ್ ಆಫ್ ಟೈಟಲ್ ಬಗ್ಗೆ ಆರ್ಟಿಕಲ್ 18 ಹೇಳುತ್ತೆ. ಸೊ ಇಷ್ಟು ಕೂಡ ರೈಟ್ ಟು ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ. ಅಂದರೆ ಆರ್ಟಿಕಲ್ 14ಇಂದ ಆರ್ಟಿಕಲ್ 18ವರೆಗೂ ಈ ಒಂದು ಕಾನ್ಸೆಪ್ಟ್ಸ್ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಕ್ವಶನ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಸ್ವಲ್ಪ ಕ್ವಶನ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.